ಎಲ್ರಿಗೂ ನಮಸ್ಕಾರ. ಯಮ್ಮಿ ಟಮ್ಮಿ ಫ್ಲೇವರ್ಸ್ ಚಾನಲ್ಗೆ ಸ್ವಾಗತ. ನಮಗೆ ದೊನ್ನೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಮನೆಯಲ್ಲೇ ಎಷ್ಟು ಸರಿ ಮಾಡಿದ್ರು ಹೋಟೆಲ್ ಥರ ಟೇಸ್ಟ್ ಬರ್ತಿಲ್ಲ ಅನ್ನೋರಿಗೆ ಬನ್ನಿ, ನಾನು ನಿಮಗೆ ಇವತ್ತು ಸ್ಪೆಷಲ್ ಚಿಕನ್ ದೊನ್ನೆ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಮಸಾಲೆ ರುಬ್ಕೋಬೇಕು. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. 1 ಹಿಡಿ ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು, 30ರಿಂದ 35 ಹಸಿಮೆಣಸಿನ್ಕಾಯಿ, 3 ಈರುಳ್ಳಿ ಹಾಗೂ ಸ್ವಲ್ಪ ಗಸಗಸೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಫ್ರೈ ಮಾಡ್ಕೋಬೇಕು. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಈರುಳ್ಳಿ ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಎಲ್ಲ ಸೊಪ್ಪುಗಳನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಗಸಗಸೆ ಹಾಕಿ ಫ್ರೈ ಮಾಡಿ. ಇದು ಕೂಲ್ ಆದಮೇಲೆ ಮಸಾಲೆನ ನೀರು ಹಾಕದೆ ಹಾಗೆ ರುಬ್ಕೊಂಡು ಇಟ್ಕೊಳ್ಳಿ. ಈಗ ಬಿರಿಯಾನಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಸೋಂಪು, ಜೀರಿಗೆ, ಲವಂಗ, ಏಲಕ್ಕಿ, ಕಲ್ಲು ಹೂ, ಸ್ಟಾರ್ ಹೂವು, ಲವಂಗ, ಪಲಾವ್ ಎಲೆ, ಈರುಳ್ಳಿ, ಉಪ್ಪು, ಅರಿಶಿನ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ಎಲ್ಲ ಗರಂ ಮಸಾಲ ಐಟಮ್ಸ್ನ ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಅರಿಶಿನ, 2 ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಇದಕ್ಕೆ 1 kg ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವು ನೆನೆಸಿದ ಅಕ್ಕಿನ ಹಾಕ್ಕೋಬೇಕು. ನಾನು ಇಲ್ಲಿ 1 kg ಅಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ನೀರು ಸೇರಿಸಿ 1 ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಚಿಕನ್ ಹಾಕ್ಕೊಂಡು ಬಿರಿಯಾನಿನ ಏನು ಟ್ರೈ ಮಾಡ್ತಿದ್ದೀನಿ, ನೀವು ಇದನ್ನೇ ಸೇಮ್ ರೆಸಿಪಿನ ಮಟನ್ ಹಾಕಿ ಕೂಡ ಟ್ರೈ ಮಾಡ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬಿಸಿ ನೀರು ಹಾಕ್ಕೊಂಡಿದ್ದೀವಿ. ನೀರು ಹಾಕಿದ ಮೇಲೆ ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಸರಿ ಮಾಡಿ. ಬಿಸಿ ಬಿಸಿಯಾಗಿರುವ ಚಿಕನ್ ದೊನ್ನೆ ಬಿರಿಯಾನಿ ರೆಡಿ. ಬಿರಿಯಾನಿನ ಹೀಗೂ ತಿನ್ಬೋದು, ಮೊಸರು ಬಜ್ಜಿ ಜೊತೆ ಆದರೂ ತಿನ್ಬೋದು, ಅಥವಾ ಬಿರಿಯಾನಿ ಶೇರ್ವ ಜೊತೆ ಆದರೂ ತಿನ್ಬೋದು. ಬಿರಿಯಾನಿ ಶೇರ್ವ ರೆಸಿಪಿ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.